ನಮಸ್ಕಾರ. ನಿಮ್ಮ ನೆಚ್ಚಿನ ವಿದ್ಯಾರ್ಥಿ ಮಿತ್ರ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಜಗತ್ತಿಗೆ ಅಹಿಂಸೆಯ ಪಾಠ ಹೇಳಿಕೊಟ್ಟ ಮಹಾತ್ಮ ಗಾಂಧೀಜಿಯವರ ಜೀವನದ ಅನುಭವಗಳು ನಮಗೆಲ್ಲರಿಗೂ ದಾರಿದೀಪ. ಅವರ ಪ್ರಸಿದ್ಧ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ ಪುಸ್ತಕವನ್ನು ಇಂದಿನಿಂದ ಆಡಿಯೋ ರೂಪದಲ್ಲಿ ವಾರಕ್ಕೊಂದು ಅಧ್ಯಾಯದಂತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಸತ್ಯ ಮತ್ತು ಸರಳತೆಯ ಈ ರೋಚಕ ಪಯಣವನ್ನು ತಪ್ಪದೆ ಆಲಿಸಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ಮಹತ್ವದ ವಿಚಾರಗಳನ್ನು ನಿಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಪುಸ್ತಕ ಪ್ರೇಮಿಗಳೊಂದಿಗೆ ಶೇರ್ ಮಾಡಲು ಮರೆಯಬೇಡಿ. ಬನ್ನಿ, ಮಹಾತ್ಮರ ಬದುಕಿನ ಪುಟಗಳನ್ನು ಒಟ್ಟಾಗಿ ತೆರೆಯೋಣ. ನನ್ನ ಆತ್ಮೀಯ ಓದುಗರೇ, ಸುಮಾರು 4-5 ವರ್ಷಗಳ ಹಿಂದೆಯೇ ನನ್ನ ನಿಕಟವರ್ತಿಗಳು ನನ್ನ ಜೀವನದ ಕಥೆಯನ್ನು ಬರೆಯುವಂತೆ ಕೇಳಿಕೊಂಡಿದ್ದರು. ಅಂದು ನಾನು ಒಪ್ಪಿ ಮೊದಲ ಪುಟವನ್ನು ಬರೆದು ಮುಗಿಸುವಷ್ಟರಲ್ಲಿ ಮುಂಬೈನಲ್ಲಿ ಗಲಭೆಗಳು ಆರಂಭವಾದವು. ನನ್ನ ಬರವಣಿಗೆ ಅಲ್ಲಿಗೆ ನಿಂತಿತು. ಆನಂತರ ಸೆರೆಮನೆಯಲ್ಲಿದ್ದಾಗ ಜಯರಾಮದಾಸರು ಬರೆಯುವಂತೆ ಒತ್ತಾಯಿಸಿದರು. ಆದರೆ ಅಂದು ನಾನು ಕೈಗೆತ್ತಿಕೊಂಡಿದ್ದ ಅಧ್ಯಯನದ ಕೆಲಸಗಳನ್ನು ಬಿಟ್ಟು ಬೇರೇನನ್ನು ಮಾಡಲು ನನ್ನ ಮನಸ್ಸು ಒಪ್ಪಲಿಲ್ಲ. ಒಂದು ವೇಳೆ ನಾನು ಜೈಲುವಾಸದ ಪೂರ್ಣ ಅವಧಿಯನ್ನು ಮುಗಿಸಿದ್ದರೆ ಖಂಡಿತವಾಗಿಯೂ ಈ ಕೆಲಸ ಅಂದೇ ಪೂರ್ಣಗೊಳ್ಳುತ್ತಿತ್ತು. ಈಗ ಸ್ವಾಮಿ ಆನಂದರು ಮತ್ತೆ ಅದೇ ಕೋರಿಕೆಯನ್ನು ನನ್ನ ಮುಂದಿಟ್ಟಿದ್ದಾರೆ. ನವಜೀವನ ಪತ್ರಿಕೆಗಾಗಿ ವಾರಕ್ಕೊಂದು ಅಧ್ಯಾಯದಂತೆ ನನ್ನ ಜೀವನದ ಈ ಪಯಣವನ್ನು ನಿಮ್ಮ ಮುಂದೆ ತೆರೆದಿಡಲು ಈಗ ನಾನು ಸಿದ್ಧನಾಗಿದ್ದೇನೆ. ಆದರೆ ಈ ಕೆಲಸಕ್ಕೆ ಕೈಹಾಕುವ ಮೊದಲು ನನ್ನ ಮನಸ್ಸಿನಲ್ಲಿ ಸಣ್ಣದೊಂದು ಸಂಕೋಚವಿತ್ತು. ನನ್ನ ಮಿತ್ರರೊಬ್ಬರು ಕೇಳಿದಂತೆ ಇಂದಿನ ನನ್ನ ಸಿದ್ಧಾಂತಗಳನ್ನು ನಾಳೆ ನಾನೇ ಬದಲಾಯಿಸಬಹುದು ಅಥವಾ ತಿರಸ್ಕರಿಸಬಹುದು. ಅಂತಹ ಸಂದರ್ಭದಲ್ಲಿ ನನ್ನ ಬರವಣಿಗೆಯನ್ನು ನಂಬಿ ನಡೆಯುವವರು ದಾರಿ ತಪ್ಪಲಾರರೆ? ಈ ಪ್ರಶ್ನೆ ನನ್ನ ಮೇಲೆ ಪ್ರಭಾವ ಬೀರಿದ್ದು ನಿಜ. ಆದರೆ ಒಂದು ವಿಷಯ ನೆನಪಿಡಿ, ನಾನು ಇಲ್ಲಿ ಬರೆಯಲು ಹೊರಟಿರುವುದು ನನ್ನ ಸಂಪೂರ್ಣ ಜೀವನ ಚರಿತ್ರೆಯನ್ನಲ್ಲ. ಬದಲಾಗಿ ನನ್ನ ಜೀವನದುದ್ದಕ್ಕೂ ನಾನು ನಡೆಸುತ್ತಾ ಬಂದಿರುವ ಸತ್ಯಶೋಧನೆಯ ಪ್ರಯೋಗಗಳ ಬಗ್ಗೆ ಮಾತ್ರ. ನನ್ನ ಬದುಕು ಈ ಪ್ರಯೋಗಗಳ ಹೊರತು ಮತ್ತೇನೂ ಅಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ನಾನು ಮಾಡಿದ ಕೆಲಸಗಳು ಜಗತ್ತಿಗೆ ತಿಳಿದಿರಬಹುದು, ಆದರೆ ಅವುಗಳಿಗಿಂತ ನನಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಡೆಸಿದ ಪ್ರಯೋಗಗಳೇ ಹೆಚ್ಚು ಬೆಲೆ ಬಾಳುವವು. ಜನರು ನನಗೆ ಕೊಟ್ಟಿರುವ ಮಹಾತ್ಮ ಎಂಬ ಬಿರುದು ಅನೇಕ ಬಾರಿ ನನಗೆ ನೋವು ತಂದಿದೆಯೇ ಹೊರತು ಎಂದಿಗೂ ನನ್ನಲ್ಲಿ ಅಹಂಕಾರವನ್ನು ಮೂಡಿಸಿಲ್ಲ. ಈ 30 ವರ್ಷಗಳಿಂದ ನಾನು ಹಗಲಿರುಳು ಹಂಬಲಿಸುತ್ತಿರುವುದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮತ್ತು ಈಶ್ವರನ ದರ್ಶನಕ್ಕಾಗಿ. ನನ್ನ ಮಾತು, ಬರಹ ಮತ್ತು ರಾಜಕೀಯ ಚಟುವಟಿಕೆಗಳೆಲ್ಲವೂ ಈ ಒಂದೇ ಗುರಿಯನ್ನು ಹೊಂದಿವೆ. ನಾನು ಏಕಾಂತದಲ್ಲಿ ನಡೆಸುವ ಈ ಪ್ರಯೋಗಗಳು ರಹಸ್ಯವಾದವುಗಳಲ್ಲ. ಒಬ್ಬ ಮನುಷ್ಯನಿಗೆ ಯಾವುದು ಸಾಧ್ಯವೋ ಅದು ಪ್ರತಿಯೊಬ್ಬರಿಗೂ ಸಾಧ್ಯ ಎಂದು ನಾನು ನಂಬಿರುವುದರಿಂದಲೇ ಇವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ನಾನು ಹೇಳುವ ಈ ಮಾತುಗಳನ್ನು ವಿಜ್ಞಾನಿಯೊಬ್ಬನು ತನ್ನ ಪ್ರಯೋಗಗಳ ಬಗ್ಗೆ ಹೇಳುವಷ್ಟೇ ಎಚ್ಚರಿಕೆಯಿಂದ ಹೇಳುತ್ತಿದ್ದೇನೆ. ನನ್ನ ತೀರ್ಮಾನಗಳೇ ಅಂತಿಮ ಅಥವಾ ದೋಷರಹಿತ ಎಂದು ನಾನು ಎಂದಿಗೂ ಹೇಳುವುದಿಲ್ಲ. ಹೆಜ್ಜೆ ಹೆಜ್ಜೆಗೂ ಯಾವುದು ಸರಿ, ಯಾವುದು ತಪ್ಪು ಎಂದು ಪರೀಕ್ಷಿಸಿ ನಾನು ನಡೆದಿದ್ದೇನೆ. ನನ್ನ ಮಟ್ಟಿಗೆ ಈ ತತ್ವಗಳು ಸದ್ಯಕ್ಕೆ ಸರಿಯೆಂದೇ ತೋರುತ್ತಿವೆ. ಸತ್ಯ ಎನ್ನುವುದು ಕೇವಲ ಮಾತಿಗೆ ಸಂಬಂಧಿಸಿದ್ದಲ್ಲ, ಅದು ಆಲೋಚನೆಯಲ್ಲಿಯೂ ಇರಬೇಕು. ಆ ಸನಾತನ ಸತ್ಯವೇ ದೇವರು. ದೇವರ ಲಕ್ಷಣಗಳು ಅನಂತ, ಆತನ ವಿಭೂತಿ ಅಪಾರ. ಆತನನ್ನು ಕಾಣಲು ನಾನು ಇನ್ನೂ ಹುಡುಕಾಡುತ್ತಿದ್ದೇನೆ. ಈ ಶೋಧನೆಗಾಗಿ ನನ್ನ ಪ್ರಾಣವನ್ನೇ ಅರ್ಪಿಸಲು ನಾನು ಸಿದ್ಧನಿದ್ದೇನೆ. ಸತ್ಯದ ಈ ಹಾದಿ ಕತ್ತಿಯ ಅಲಗಿನಂತೆ ಹರಿತವಾಗಿದೆ ಮತ್ತು ನೇರವಾಗಿದೆ. ಈ ಹಾದಿಯಲ್ಲಿ ನಡೆಯುವಾಗ ನಾನು ಮಾಡಿದ ಹಿಮಾಲಯದಂತಹ ತಪ್ಪುಗಳು ಸಹ ನನಗೆ ಅಲ್ಪವಾಗಿ ಕಂಡಿವೆ, ಏಕೆಂದರೆ ಈ ಸತ್ಯವೇ ನನ್ನನ್ನು ದುಃಖದಿಂದ ಪಾರು ಮಾಡಿದೆ. ಸತ್ಯವನ್ನು ಹುಡುಕುವವನು ಧೂಳಿನ ಕಣಕ್ಕಿಂತಲೂ ನಮ್ರನಾಗಿರಬೇಕು. ಧೂಳನ್ನು ಎಲ್ಲರೂ ತುಳಿಯುತ್ತಾರೆ, ಆದರೆ ಸತ್ಯಶೋಧಕನು ಆ ಧೂಳಿನ ಕಣದಿಂದಲೂ ತುಳಿಸಿಕೊಳ್ಳುವಷ್ಟು ನಮ್ರನಾದಾಗ ಮಾತ್ರ ಆ ಸತ್ಯದ ಕಿರುನೋಟ ನಮಗೆ ಸಿಗಲು ಸಾಧ್ಯ. ಒಂದು ವೇಳೆ ನನ್ನ ಬರವಣಿಗೆಯಲ್ಲಿ ಅಹಂಕಾರದ ವಾಸನೆ ಕಂಡುಬಂದರೆ ಅಂದು ನಾನು ಕಂಡದ್ದು ಬಿಸಿಲು ಕುದುರೆ ಎಂದು ನೀವು ಭಾವಿಸಬೇಕು. ನನ್ನಂತಹ ಸಾವಿರಾರು ಜನರು ನಾಶವಾದರೂ ಚಿಂತೆಯಿಲ್ಲ, ಆದರೆ ಸತ್ಯ ಮಾತ್ರ ಸದಾ ಬೆಳಗುತ್ತಿರಲಿ. ನಾನು ಇಲ್ಲಿ ವಿವರಿಸುವ ದೋಷಗಳನ್ನು, ತಪ್ಪುಗಳನ್ನು ಮುಚ್ಚಿಡದೆ ನಿಮ್ಮ ಮುಂದೆ ತೆರೆದಿಡುತ್ತೇನೆ. ನಾನು ಎಷ್ಟು ಒಳ್ಳೆಯವನೆಂದು ತೋರಿಸುವುದು ನನ್ನ ಉದ್ದೇಶವಲ್ಲ, ಬದಲಾಗಿ ಸತ್ಯಾಗ್ರಹದ ಹಾದಿಯಲ್ಲಿ ನಾನು ಕಲಿತ ಪಾಠಗಳನ್ನು ತಿಳಿಸುವುದಷ್ಟೇ ನನ್ನ ಗುರಿ. ನನ್ನನ್ನು ನಾನು ವಿಮರ್ಶಿಸಿಕೊಳ್ಳುವಾಗ ಸತ್ಯದಷ್ಟೇ ಕಠಿಣವಾಗಿರುತ್ತೇನೆ. ಸೃಷ್ಟಿಕರ್ತನ ಮುಂದೆ ನಾನು ಎಷ್ಟೋ ಪಾಪಿಯೂ ಕೃತಜ್ಞನೂ ಆಗಿದ್ದೇನೆ ಎನಿಸುತ್ತದೆ, ಏಕೆಂದರೆ ನಾನು ಇನ್ನೂ ಆ ಪರಮಾತ್ಮನಿಂದ ದೂರವಿದ್ದೇನೆ. ಆತನ ಸನಿಹಕ್ಕೆ ಸೇರಲು ನನ್ನಲ್ಲಿರುವ ದೌರ್ಬಲ್ಯಗಳೇ ಅಡ್ಡಿಯಾಗಿವೆ. ಇನ್ನು ಈ ಮುನ್ನುಡಿಯನ್ನು ಇಲ್ಲಿಗೆ ನಿಲ್ಲಿಸಿ ಮುಂದಿನ ಅಧ್ಯಾಯದಲ್ಲಿ ನನ್ನ ಕಥೆಯನ್ನು ಪ್ರಾರಂಭಿಸುತ್ತೇನೆ.